ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತು ಸೋಯಾಬೀನ್ ಮಾಡುವ ಅಂತ ಇದ್ದೇನೆ. ಬಿಸಿ ನೀರು ಇಟ್ಟಿದ್ದೇನೆ, ಕುದೀತಾ ಬಂತು. ಸ್ವಲ್ಪ ಉಪ್ಪು ಹಾಕಿಕೊಂಡಿದ್ದೇನೆ ನಾನು. ಇದೀಗ ಸೋಯಾಬೀನನ್ನು ಅದಕ್ಕೆ ಹಾಕಿ ಸೋಕ್ ಮಾಡ್ತೇನೆ. ಒಂದು 5 ನಿಮಿಷ ಇಟ್ಟಿದ್ರೆ ಸಾಕು. ಎಲ್ಲ ನೀರೊಳಗೆ ಮುಳುಗಲಿ ಚೆಂದಾಗಿ, ಇಲ್ಲ ಗಟ್ಟಿ ಇರ್ತದೆ ಒಳಗಡೆ. ಎರಡು ದೊಡ್ಡ ಆನಿಯನ್ ತಗೊಂಡಿದ್ದೇನೆ, ಕಟ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಟೊಮಾಟೊ, ಆನಿಯನ್ ಫ್ರೈ ಮಾಡ್ತಾ ಇದ್ದೇನೆ. ಚಂದ ಫ್ರೈ ಆಗಲಿ. ಅದಾದಮೇಲೆ ಸೋಯಾಬೀನ್ ಇದು ನೀರು ತೆಗಿತಾ ಇದ್ದೇನೆ. ಫುಲ್ಲು ಡ್ರೈ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ. 200 ಗ್ರಾಮ್ಸ್ ಇದೆ ಇದರಲ್ಲಿ. ನೀರೆಲ್ಲ ತೆಗೆದು ಸೈಡ್ ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೇನೆ. ಈಗ ಆನಿಯನ್ ಫ್ರೈ ಆಗಿದೆ, ಟೊಮಾಟೊ ಹಾಕ್ತಾ ಇದ್ದೇನೆ. ಟೊಮಾಟೊವನ್ನು ಚೆಂದ ರೋಸ್ಟ್ ಮಾಡ್ಕೊಳ್ಳಿ. ಫ್ರೈ ಆಗಿದೆ. ಈಗ ಚಿಕನ್ ಮಸಾಲ ಹಾಕಿಕೊಳ್ತಾ ಇದ್ದೇನೆ, ಬೋನಿದು. ಅದನ್ನು ಚೆಂದ ರೋಸ್ಟ್ ಮಾಡಿದೆ. ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಚೆಂದ ಅದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ. ಸ್ವಲ್ಪ ತಿಕ್ಕಾಗಲಿಕ್ಕೆ ಕಡಲೆ ಪುಡಿ ಹಾಕಿಕೊಳ್ಳಿ. 2 ಸ್ಪೂನಷ್ಟು ನಾನು ಸಹ ಕಡಲೆ ಪುಡಿ ಹಾಕಿಕೊಳ್ತೇನೆ. ಕಡಲೆ ಪುಡಿ ಹಾಕಿ ಚೆಂದ ಗಟ್ಟಿ ಇಲ್ಲದ ಹಾಗೆ ಅದು ಬಿಡಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಇನ್ನೀಗ ಚಕ್ಕೆ, ಲವಂಗ, 2 ಏಲಕ್ಕಿಯನ್ನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಸೋಯಾಬೀನ್ ಕಟ್ ಮಾಡಿದ್ದನ್ನು ತಗೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಸ್ವಲ್ಪ ಡ್ರೈ ಆಗುವ ತನಕ ಕುದಿಸಿ. ಸ್ವಲ್ಪ ಡ್ರೈ ಆಗಲಿ. ಸ್ವಲ್ಪ ಡ್ರೈ ಆಗುವ ತನಕ ವೆಯ್ಟ್ ಮಾಡಿ. ಮತ್ತು ಸ್ವಲ್ಪ ಆಯಿಲೆಲ್ಲ ಬಿಡ್ತದೆ ಲಾಸ್ಟಿಗೆ.